ವಾಟ್ ಹ್ಯಾಪನ್ಸ್? ನಿನ್ನೆ ನಂಬಿಕೆ ಇಟ್ಟ ಬ್ಯಾಂಕ್ ಸಡನ್ಲಿ ಶಟ್ ಡೌನ್ ಆದರೆ ನಿಮ್ಮ ಸೇವಿಂಗ್ಸ್ ಏನಾಗಬಹುದು? ಹಣ ತಿರುಗು ಸಿಗುತ್ತಾ? RBI ಸಹಾಯ ಮಾಡುತ್ತಾ? ಆರ್ ಇಟ್ಸ್ ಎ ದಿ ಎಂಡ್? ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ. RBI ನಿಯಮಗಳ ಪ್ರಕಾರ ಭಾರತದಲ್ಲಿ ಎಲ್ಲಾ ಶೆಡ್ಯೂಲ್ ಬ್ಯಾಂಕ್ ಆರ್ ಕವರ್ಡ್ ಅಂಡರ್ ಡೆಪಾಸಿಟ್ ಇನ್ಶೂರೆನ್ಸ್. ಇದನ್ನ DICGC ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಮ್ಯಾನೇಜ್ ಮಾಡುತ್ತೆ. ನಿಮ್ಮ ಅಕೌಂಟ್ ಸೇವಿಂಗ್ ಆಗಿರಲಿ, FD ಆರ್ RD ಆಗಿರಲಿ, ಒಬ್ಬ ವ್ಯಕ್ತಿಗೆ ಒಂದು ಬ್ಯಾಂಕ್ 5 ಲಕ್ಷನ ಇನ್ಶೂರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷನ ಬ್ಯಾಂಕ್ ಅಲ್ಲಿ ಇಟ್ರೆ ಆ ಬ್ಯಾಂಕ್ ಶಟ್ ಡೌನ್ ಆದ್ರೆ ನಿಮ್ಗೆ ಸಿಗೋದು ಕೇವಲ 5 ಲಕ್ಷ ಮಾತ್ರ. ಈ ಹಣ ನಿಮ್ಮ ಅಕೌಂಟ್ಗೆ ತಕ್ಷಣ ಬರುವುದಿಲ್ಲ. ಬ್ಯಾಂಕ್ ಕ್ಲೋಸ್ ಆಗೋದು ಆರ್ ಮರ್ಜ್ ಆಗಿದ್ರೆ DICGC ಕ್ಲೇಮ್ ಪ್ರೊಸೆಸ್ ಮಾಡಲು 90 ಡೇಸ್ ಸಮಯ ಬೇಕಾಗುತ್ತೆ, ಆರ್ ಇನ್ನೂ ಜಾಸ್ತಿ ಕೂಡ ಆಗಬಹುದು. RBI ಪ್ರತಿ ಬ್ಯಾಂಕ್ಗೆ 5 ಲಕ್ಷ ರೂಪಾಯಿಗಳು ಸುರಕ್ಷತೆಯನ್ನು ನೀಡುತ್ತದೆ. ಇದನ್ನ ನೀವು ಕೇಳಿರ್ತೀರಾ. ಹೆಚ್ಚುವರಿ ಮೊತ್ತದ ರಕ್ಷಣೆ ನಿಮ್ಮ ಹೊಣೆ. ಬುದ್ಧಿವಂತಿಕೆಯಿಂದ ಯೋಜನೆ ರೂಪಿಸಿ. ಟಿಲ್ ದೆನ್, ಸ್ಟೇ ಸೇಫ್, ಪ್ಲೇ ಸ್ಮಾರ್ಟ್.